ಈಗ ತಾಯಿ ಮತ್ತು ಸಾರಿ ಹಸ್ಬೆಂಡ್ನ ತಾಯಿ, ನೀವು ಇವಾಗ ಒಂದು ಹಸ್ಬೆಂಡ್ಗೆ ವೈಫ್ ಆಗಿ ಬರ್ತೀರಾ, ಅಲ್ಲೊಂದು ಸಂಬಂಧ ಇರುತ್ತೆ, ಅದೇ ಯಾವ ರೀತಿ ನೋಡ್ಕೊಳ್ತೀರಾ? ನೋಡ್ಕೊಳ್ಬೇಕು ಒಬ್ಬ ಗಂಡ ಆದ ಅಂದ್ರೆ ಹುಡುಗ ಆದವ ತಾಯಿಯನ್ನು ಮೇಂಟೈನ್ ಮಾಡ್ಬೇಕು, ಅವನು ಎರಡು ಸೈಡ್ ಅನ್ನು ಮೇಂಟೈನ್ ಮಾಡ್ಬೇಕಾಗತ್ತೆ. ಆ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇರ್ಬೇಕು ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ನಂಗೆ ಅತ್ತೆ ಇರ್ಲಿಲ್ಲ. ಇಲ್ಲ ಫಾರ್ಚುನೇಟ್ಲಿ ನನಗೆ ಅತ್ತೆ ಇರ್ಲಿಲ್ಲ, ಸೊ ನನಗೆ ಅದು ಬರ್ಲಿಲ್ಲ ಸಿಚುವೇಶನ್. ಅದು ನಿಮ್ದು ಗೊತ್ತೇ ಇರುತ್ತಲ್ಲ, ಅಂದ್ರೆ ಅವ್ನು ಎರಡು ಕಡೆಯನ್ನು ನಿಭಾಯಿಸ್ಲೇಬೇಕಾಗತ್ತೆ. ಆ ಸೈಡ್ ತಾಯಿಯನ್ನು, ಈ ಸೈಡ್ ಹೆಂಡತಿಯನ್ನು, ಎರಡು ಸೈಡನ್ನು ಅವ್ನು ನಿಭಾಯಿಸ್ಲೇಬೇಕಾಗುತ್ತೆ. ಅವನ ತಪ್ಪು ಎಲ್ಲ ಕಡೆ ಒಬ್ರ ತಪ್ಪನ್ನ ನಾವು ನೋಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದ್ಸಲ ಅವನ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡೋ ತರ ಆಗ್ಬೇಕು. ಸೇಮ್ ರಿಲೇಶನ್ಶಿಪ್ ಇರುತ್ತೆ. ಹೌದು, ತಾಯಿ ಒಂದೇ ಹೆಂಡತಿ ಒಂದು ಎರಡು ಕಣ್ಣುಗಳಿದ್ದಾಗೆ. ಸೊ ಅದನ್ನ ಅವನು ಮೇಂಟೈನ್ ಮಾಡಬೇಕು. ಅದು ಮೇಂಟೈನ್ ಮಾಡೋರು ಯಾವ ತರ ಮೇಂಟೈನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಕಷ್ಟ ಅದು. ಯಾಕಂದ್ರೆ ನಾನು ನೋಡ್ತೇನೆ, ನಾನು ಮನೇಲಿ ನೋಡ್ತೇನೆ ಹೇಗೆ ಅಂತ ಹೇಳಿದ್ರೆ, ನನ್ನ ಅಣ್ಣ, ನನ್ನ ದೊಡ್ಡಮ್ಮ, ನನ್ನ ಅತ್ತಿಗೆ, 3 ಜನರದೊಂದು ಬಾಂಡಿಂಗ್ ನಾನು ನೋಡ್ತಾ ಇರ್ತೇನೆ. ಸಮ್ಟೈಮ್ಸ್ ನನ್ಗಾಗುತ್ತೆ ಕೆಲವೊಂದ್ ಕಡೆಯಲ್ಲಿ ನನ್ನ ದೊಡ್ಡಮ್ಮ ಸರಿ ಇಲ್ಲ, ತಪ್ಪು ಅವರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ಅತ್ತಿಗೆ ಎಂತ ಹೇಳಿದ್ರು ಕೂಡ ಇಲ್ಲ, ತಪ್ಪಾಗೆ ಕಾಣುತ್ತೆ. ಇಲ್ಲ ಅದು ಹಾಗೆಲ್ಲ, ಅದು ಹೀಗೆ ಆಗ್ಬೇಕಿತ್ತು, ಅದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಅದು ತಾಯಿಗೆ ಮಗನ ಮೇಲಿರುವ ಮಮತೆ, ಹೆಂಡತಿಗೆ ಸಹ ಅದೇ ಮಮತೆ ಪ್ರೀತಿ ಇದೆ ಅಲ್ಲ ಗಂಡನ ಮೇಲೆ. ಈಗ ಗಂಡನ ಹತ್ರ ಬಂದು ನಿಮ್ಗೆ ಕಾಫಿ ಬೇಕಾ ಚಾ ಬೇಕಾ, ಅವನು ಹೇಳ್ತಾನೆ ನಂಗೆ ನೀರು ಸಾಕು ಅಂತ ಹೇಳಿ. ಅವ್ರು ಏನ್ ಮಾಡ್ತಾರೆ, ನೀರು ತಂದು ಕೊಡ್ತಾರೆ. ಇಲ್ಲಿ ಅಮ್ಮ ಅಂತ ಹೇಳ್ತಾರೆ, ನನ್ ಮಗ ಎಷ್ಟು ಚಾ ಕುಡಿತಾ ಇದೆ, ಈಗ ಇವಳು ಬಂದ ಮೇಲೆ ಖಾಲಿ ನೀರು ಕುಡಿಸ್ತಾಳೆ. ದಿಸ್ ಇಸ್ ವಾಟ್ ಡೈಲಿ ನಮ್ಮ ಮನೇಲಿ ನಡೀತಾ ಉಂಟು. ನಾನು ಒಂದೊಂದ್ಸಲ ಫಸ್ಟ್ ಅಂದ್ರೆ ನಾನು ಅತ್ತಿಗೆ ಸೈಡ್ ನೋಡದೇ ಇರುವಾಗ ನಾನು ತಿಳ್ಕೊಂಡೆ, ಓಕೆ ದೊಡ್ಡಮ್ಮ ಇಸ್ ರೈಟ್, ಅವರು ಕರೆಕ್ಟ್ ಹೇಳ್ತಾ ಇದ್ದಾರೆ ಅಂತೇಳಿ ಆಯ್ತು. ಈಗ ನಾನು ಅತ್ತಿಗೆಯ ರಿಯಲ್ ಫೇಸ್ ನೋಡಿದ ಮೇಲೆ ನಮ್ಮ ಮನೆಯಲ್ಲೇ ಸರಿ ಇಲ್ಲ ಮಾರು, ಈ ಪರಿಸ್ಥಿತಿ ಬಂತು. ಆಮೇಲೆ ನಾನು ಹೀಗೆ ಹುಡುಕ್ತಾ ಹೋದಾಗ ಎಲ್ಲರ ಮನೇಲಿ ಹೀಗೆ, ಅಂದ್ರೆ ಈಗ ನಾನು ಫ್ಯಾಷನ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ನನ್ನ ಅತ್ತಿಗೆ ಹಾಗೆ ಹೋದ್ರೆ ಎಲ್ರಿಗೂ ಪ್ರಾಬ್ಲಮ್. ಯಾಕೆ? ನಾನು ಅದೇ ನನ್ಗಿಂತ 1-2 ವರ್ಷ 3 ವರ್ಷಕ್ಕೆ ಸೀನಿಯರ್ ಅತ್ತಿಗೆ ಅಷ್ಟೇ ಅಲ್ವಾ. ಅದ್ರಲ್ಲಿ ಮಗಳು ಮಾಡಿದ್ರೆ ಓಕೆ, ಇದು ಫ್ಯಾಷನ್. ಸೊಸೆ ಮಾಡಿದ್ರೆ ಅದು ಅವಳಿಗೆ ಬುದ್ಧಿ ಕಲಿಸಿದವರಿಲ್ಲ, ಹಾಗಾದ್ರೆ ನನಗೆ ಬುದ್ಧಿ ಕಲಿಸಿದವರು ಯಾರು? ನೀವೇ ಅಲ್ವಾ. ಸೊ ನಾನೇನಂತ ಹೇಳ್ತೇನೆ ಅಂತ ಹೇಳಿದ್ರೆ, ಅದೇ ನಮ್ಮ ದೃಷ್ಟಿಕೋನದಿಂದ ನೋಡುವಾಗ ನಮ್ಗೆ ಅವ್ರು ತಪ್ಪು ಅಂತ ಕಾಣ್ತಾರೆ, ಬಟ್ ನಮ್ಮ ಮನೇಲಿ ಆಗ್ತಾ ಇರೋದು ಅದು ತಪ್ಪಲ್ಲ. ಸರಿ, ನಾನ್ ಕಾರ್ ಓಡಿಸಿದ್ರೆ ತಪ್ಪಲ್ಲ, ನಾನು ಮನೆಯಲ್ಲಿ ಶಾರ್ಟ್ಸ್ ಹಾಕೊಂಡ್ರೆ ತಪ್ಪಲ್ಲ. ಅದೇ ಅತ್ತಿಗೆ ಹಾಕಿದ್ರೆ ಅದು ತಪ್ಪು, ಅವಳ ಮನೆಯಲ್ಲಿ ಕಲಿಸ್ಲಿಲ್ಲ ಬುದ್ಧಿ. ಅದಕ್ಕೆ ಸೊ ಕೆಲವೊಂದ್ಸಲ ಹೇಗಾಗುತ್ತೆ ಡಿಫ್ರೆಂಟ್ ಇರುತ್ತೆ. ಇಲ್ಲ ಕೆಲವೊಂದ್ಸಲ ನಮ್ಮ ಜನರೇಷನ್ ಕೂಡ ಹಾಗೆ ಇದ್ದಾರೆ. ಯಾಕಂದ್ರೆ ಅಮ್ಮ ಬೇಡ ಬೇರೆ ಕುತ್ಕೊಳ್ಳುವ ಅಲ್ಲ, ಯಾಕಂದ್ರೆ ಅವ್ರಿಗೂ ಕೆಲವೊಂದ್ಸಲ ಸಫೋಕೇಟ್ ಆಗಿರ್ಲಿಕ್ಕೂ ಸಾಕು, ಕೆಲವೊಂದ್ಸಲ ಸಫೋಕೇಟ್ ಆಗೋದಕ್ಕಿಂತ ಮೊದ್ಲೇ ನಾವಿಲ್ಲಿಂದ ಹೋಗುವ ಅನ್ನೋ ಮನಸ್ಥಿತಿ ಇರುವವರು ಇರಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಇದೆ 2 ಸೈಡ್ಸ್ ಕೂಡ ತಪ್ಪಿದೆ. ಕೆಲವೊಂದ್ಸಲ ನೋಡ್ಲಿಕ್ಕೆ ಹೋದ್ರೆ 2 ಸೈಡ್ ಕೂಡ ಇದೆ, ಬಟ್ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಜೀವನದಲ್ಲಿ ತುಂಬಾ ಅನುಭವವನ್ನು ಹಂಚಿಕೊಂಡವ್ರು ನೀವು, ತುಂಬಾ ತುಂಬಾ ಕಲ್ತುಕೊಂಡಿದ್ದೀರಾ. ಸೊ ಏನ್ ಹೇಳ್ತೀರಾ ನಮ್ಮ ಪ್ರೇಕ್ಷಕರಿಗೆ, ಜೀವನವನ್ನು ಯಾವ ರೀತಿ ನಡೆಸಬೇಕು? ಕೊನೆಯದಾಗಿ ಜೀವನವನ್ನು ಅದೇ ಯಾವಾಗಲೇ ಹೇಳಿದಾಗೆ, ಯಾರಿಗೆ ನೋವು ಕೊಡದೆ ಪ್ರೀತಿಯಿಂದ ಎಲ್ಲರನ್ನ ಒಂದೇ ಥರ ನಡೆಸ್ಕೊಂಡು ನಮ್ಮ ಗೋಲನ್ನು ನಾವು ಅಚೀವ್ ಮಾಡ್ಕೊಳ್ಬೇಕು ಅನ್ನೋ ಫೋಕಸ್ಸಿಂದ ಹೋದರೆ ಅಷ್ಟೇ ಸಾಕು.